ಅಮೃತಧಾರೆ ಸೀರಿಯಲ್. ಭೂಮಿ ಕಳೆಗಾಗಿ ಕಾಲೇಜಿನಲ್ಲಿ ಉಳಿದ ಗೌತಮ್. ಸತ್ಯ ಗೊತ್ತಾಗುತ್ತಾ? ಅಮೃತಧಾರೆ ಧಾರಾವಾಹಿಯಲ್ಲಿ ಜೀವನ್ಗೆ ಮನೆ ನಡೆಸಲು ಕಷ್ಟವಾಗಿದ್ದರೆ ಮೈಮಳಿಗೆ ಇನ್ನೊಬ್ಬಳು ಹೇಳುವ ಮಾತೆಲ್ಲ ತಲೆ ಕೆಡಿಸಿಕೊಳ್ಳುತ್ತಿದ್ದಾಳೆ. ಸ್ನೇಹಿತರೆಲ್ಲ ಜೀವನ್ ಫುಡ್ ಡೆಲಿವರಿ ಮಾಡುವುದನ್ನು ನೋಡಿ ಫೋನ್ ಮಾಡಿ ಚಾಡಿ ಹೇಳುತ್ತಿದ್ದಾರೆ. ಆದರೆ ಸತ್ಯ ತಿಳಿಯದ ಮಹಿಮಾ ಸುಮ್ಮನೆ ಕೂಗಾಡುತ್ತಿದ್ದಾಳೆ. ಎಲ್ಲ ಸತ್ಯ ಗೊತ್ತಿರುವ ಜೀವನ್ ಏನು ಹೇಳಲಾಗದೆ ಒದ್ದಾಡುತ್ತಿದ್ದಾನೆ. ಮನೆಯಲ್ಲಿ ಸುಳ್ಳು ಹೇಳುತ್ತಾ ಮ್ಯಾನೇಜ್ ಮಾಡಲು ಮುಂದಾಗಿದ್ದಾನೆ. ಅನುಮಾನವನ್ನು ಹೆಚ್ಚಿಸಿದ ಭೂಮಿಕಾ ಮಾತು. ಶಕುಂತಲಾ ಹೇಳಿದ ಮಾತುಗಳು. ಗೌತಮ್ ಮನದಲ್ಲಿ ಸತ್ಯ ತಿಳಿಯುವವರೆಗೂ ಗೌತಮ್ಗೆ ಸಮಾಧಾನವಿಲ್ಲ. ಹೀಗಾಗಿ ಭೂಮಿಕಾಳನ್ನು ಕೆಣಕುತ್ತಲೇ ಇದ್ದಾನೆ. ನಂಬಿಕೆ, ಸಂಬಂಧ, ಸ್ನೇಹ ಎಂದೆಲ್ಲ ವಿಚಾರವನ್ನು ತೆಗೆಯುತ್ತಾನೆ. ಭೂಮಿಕಾ ಕೂಡ ತಾನು ಮಾಡಿರುವ ತಪ್ಪಿನಿಂದ ಪಶ್ಚಾತ್ತಾಪದಲ್ಲಿ ಮಾತನಾಡುತ್ತಾಳೆ. ಆದರೆ ಸತ್ಯವನ್ನು ಮಾತ್ರ ಹೇಳುತ್ತಿಲ್ಲ. ಸುಮ್ಮನೆ ಕುಳಿತಿದ್ದಾಳೆ. ಆದರೆ ಭೂಮಿಕಾ ಮುಖ ಮತ್ತು ಮಾತುಗಳನ್ನು ಕೇಳಿದ ಗೌತಮ್ಗೆ ಅನುಮಾನ ಮಾತ್ರ ಬಂದಿದೆ. ಭೂಮಿಕಾ ತನ್ನ ಸತ್ಯವನ್ನು ಮುಚ್ಚಿಟ್ಟಿದ್ದಾಳೆ ಎಂಬುದು ಖಾತ್ರಿ ಆಗುತ್ತಿದೆ. ಆದರೆ ಯಾವ ವಿಚಾರ, ಯಾಕೆ ಮುಚ್ಚಿಟ್ಟಿದ್ದಾಳೆ ಎಂಬ ಸತ್ಯ ಗೊತ್ತಾಗುತ್ತಿಲ್ಲ. ಶಕುಂತಲಾಗೆ ಹೆಚ್ಚಿದ ಆತಂಕ. ಬೆಳಗ್ಗೆದ್ದು ಭೂಮಿಕಾ ಕಾಲೇಜಿಗೆ ಹೊರಟರೆ ಗೌತಮ್ ಆಫೀಸ್ಗೆ ರೆಡಿಯಾಗಿದ್ದಾನೆ. ಆದರೆ ಇವತ್ತು ಭೂಮಿಕಾಳನ್ನು ಡ್ರಾಪ್ ಮಾಡುವುದಾಗಿ ಹೇಳಿದ್ದಕ್ಕೆ ಭೂಮಿಕಾ ಲೆಕ್ಚರ್ ಕೊಡುತ್ತಾಳೆ. ನಂತರ ಇಬ್ಬರು ಖುಷಿಯಲ್ಲಿ ಒಟ್ಟಿಗೆ ಹೊರಡುತ್ತಾರೆ. ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೊರಟಿದ್ದರೂ ನೋಡಿದ ಶಕುಂತಲೆಗೆ ಅನುಮಾನ ಬರುತ್ತದೆ. ಗೌತಮ್ ನನ್ನ ಭೂಮಿಕಾ ಸಂಪೂರ್ಣವಾಗಿ ಹಿಡಿದುಕೊಂಡಿದ್ದಾಳೆ. ಭೂಮಿಕಾ ಮಾತನ್ನು ಗೌತಮ್ ಕೇಳುತ್ತಾನ. ನಮ್ಮ ಮಾತನ್ನೆಲ್ಲ ಅಷ್ಟು ತಲೆಗೆ ಹಾಕಿಸಿಕೊಳ್ಳುತ್ತಿಲ್ಲ ಅನಿಸುತ್ತದೆ ಎಂದು ಅನುಮಾನ ಪಡುತ್ತಾಳೆ. ಇದರಿಂದಾಗಿ ಇನ್ನೇನಾದರೂ ಮಾಡಬೇಕು. ಹೇಗಿದ್ದರೂ ಭೂಮಿಕಾಳ ಸ್ಥಾನವನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು ಎಂದು ಹೇಳುತ್ತಾಳೆ. ಭೂಮಿಕಾ ಜೊತೆಗೆ ಇರುವ ಗೌತಮ್ ಭೂಮಿಕಾಳನ್ನು ಕಾಲೇಜಿಗೆ ಬಿಟ್ಟ ಮೇಲೆ ಇಲ್ಲೇ ಇರುತ್ತೀನಿ, ಕ್ಲಾಸ್ ಮುಗಿಸಿಕೊಂಡು ಬನ್ನಿ ಎನ್ನುತ್ತಾನೆ. ಯಾಕೆ ಎಂದು ಕೇಳಿದ್ದಕ್ಕೆ ಸುಮ್ಮನೆ ನೆಪ ಹೇಳುತ್ತಾನೆ. ಆನಂದ್ಗೆ ಫೋನ್ ಮಾಡಿ ಗೌತಮ್ ಕಾಲೇಜಿನ ಆವರಣದಲ್ಲಿ ಮೀಟಿಂಗ್ ಅರೇಂಜ್ ಮಾಡುವಂತೆ ಹೇಳುತ್ತಾನೆ. ವಿಚಿತ್ರ ಎನಿಸಿದರೂ ಗೌತಮ್ ಪ್ರೀತಿಗೆ ಆನಂದ್ ಸಪೋರ್ಟ್ ಮಾಡುತ್ತಿದ್ದಾನೆ. ಇಡೀ ಆಫೀಸ್ ಟೀಮ್ ಅನ್ನೇ ಕಾಲೇಜಿಗೆ ಆನಂದ್ ಕರೆ ತರುತ್ತಾನೆ. ಬಳಿಕ ಗೌತಮ್ ಊಟ ಬುಕ್ ಮಾಡಲು ಭೂಮಿಕಾಳಿಗೆ ಫೋನ್ ಮಾಡಿ ನಿಮಗೆ ಏನು ಬೇಕು ಎಂದು ಕೇಳುತ್ತಾನೆ. ನಿಮಗೋಸ್ಕರ ವೆಜ್ ಅಡುಗೆಯನ್ನು ಬುಕ್ ಮಾಡುತ್ತೇನೆ ಎಂದಾಗ ಭೂಮಿಕಾ ಕೂಡ ಶಾಕ್ ಆಗುತ್ತಾಳೆ. ಭಾವನಿಗೆ ಊಟ ತಂದ ಜೀವನ್. ಇನ್ನು ಗೌತಮ್ ಆರ್ಡರ್ ಮಾಡಿರುವ ಊಟವನ್ನೆಲ್ಲ ಜೀವನ್ ಆರ್ಡರ್ಗೆ ಹೋಗಿರುತ್ತದೆ. ಊಟವನ್ನು ಡೆಲಿವರಿ ಮಾಡಬೇಕು ಎಂದು ಕಾಲೇಜಿಗೆ ಬಂದಿದ್ದಾನೆ. ಆದರೆ ಗೌತಮ್ನ ನೋಡಿ ಗಾಬರಿಯಾಗಿದ್ದಾನೆ. ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಊಟ ಡೆಲಿವರಿ ಮಾಡಿದ್ದಾನೆ. ಇನ್ನೇನು ಅಲ್ಲಿಂದ ಹೊರಟು ಎನ್ನಬೇಕು. ಆಗ ಗೌತಮ್ ಬೇಕಂತಲೇ ಜೀವನನ್ನು ತಡೆಯುತ್ತಾನೆ. ಯಾಕೆ ತಡೆದೆ ಎಂಬ ಅನುಮಾನ ಮೂಡಿತು. ಜೀವನ್ ಬಗ್ಗೆ ಸತ್ಯ ಗೊತ್ತಾಗುತ್ತಾ? ಸತ್ಯ ತಿಳಿದರೆ ಗೌತಮ್, ಭೂಮಿಕಾ ಹಾಗೂ ಜೀವನ್ ಇಬ್ಬರ ಮೇಲೂ ಕೋಪ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.